ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಗೆ ಹೋಲಿಸಿದರೆ ಇಂದು ಭದ್ರಾ ಜಲಾಶಯಕ್ಕೆ ಬರುತ್ತಿರುವ ಒಳಹರಿವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಮೇಲ್ದಂಡೆ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಇಳಿಕೆಯಾಗಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಕಳೆದ ವರ್ಷ ಈ ದಿನಕ್ಕೆ ಹೋಲಿಸಿದರೆ ಡ್ಯಾಮ್ನ 4 ಗೇಟ್ಗಳು ಓಪನ್ ಮಾಡಿದ್ರು. ಆಲ್ರೆಡಿ ಡ್ಯಾಮ್ ತುಂಬಿತ್ತು. ಈ ವರ್ಷ ಡ್ಯಾಮ್ ತುಂಬಿಲ್ಲ ಇನ್ನೂ. ಸ್ನೇಹಿತರೆ, ಕಳೆದ 2-3 ದಿನದಿಂದ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಭದ್ರಾ ಜಲಾಶಯದ ಒಳಹರಿವು ಸಹ ಕಮ್ಮಿ ಆಗಿದೆ. ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 12/7/2026 ಡ್ಯಾಮ್ನ ನೀರಿನ ಮಟ್ಟ 147.2 ಇಂಚ್ ಇದೆ. 147 ಅಡಿ ಇದೆ. ಕೆಪಾಸಿಟಿ 32,080 TMC ನೀರು ಸಂಗ್ರಹವಾಗಿದೆ. ಭದ್ರಾ ಡ್ಯಾಮ್ನ ಒಳಹರಿವು 3,160 ಇದೆ. ಸ್ನೇಹಿತರೆ, ನಿನ್ನೆ ಕಂಪೇರ್ ಮಾಡಿದರೆ ನಿನ್ನೆ 6,000 ಚಿಲ್ಲರೆ ಇತ್ತು. ಇವತ್ತು 3,160 ಇದೆ. 3,000 ಒಳಹರಿವು ಕಮ್ಮಿ ಆಗಿದೆ. ಸ್ನೇಹಿತರೆ, ಮಳೆ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಒಳಹರಿವು ಸಹ ಕಮ್ಮಿ ಆಗಿದೆ. ಔಟ್ಫ್ಲೋ ಹೊರಹರಿವು ಎಂದಿನಂತೆ 220 ಇದೆ. ಸ್ನೇಹಿತರೆ, ಕಳೆದ ವರ್ಷ ಈ ದಿನಕ್ಕೆ ಹೋಲಿಸಿದರೆ 175 ಅಡಿ ಇತ್ತು. ಅವಾಗ ಇನ್ಫ್ಲೋ 11,643 ಬರ್ತಿತ್ತು. ಹೋದ ವರ್ಷ ಮಳೆ ಚೆನ್ನಾಗಿರೋದ್ರಿಂದ ಒಳಹರಿವು ಚೆನ್ನಾಗೇ ಬರ್ತಿತ್ತು. ಈ ವರ್ಷ ಸ್ವಲ್ಪ ಒಳಹರಿವು ಕಮ್ಮಿ ಆಗಿದೆ. ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲಿ ಡ್ಯಾಮ್ ತುಂಬುತ್ತೋ ಅಥವಾ ಇಲ್ವೋ ಅಂತ ನೋಡೋಣ.